ಸಿರಿಗಿರಿ ಮಠದ ಹಾಸ್ಟೆಲ್ನಲ್ಲಿ ಇದೆಂತ ಅಮಾನವೀಯ ಸಿಬ್ಬಂದಿ ಕ್ರೂರ ನಡೆ, ವಿದ್ಯಾರ್ಥಿ ಮೇಲೆ ಮನ ಬಂದಂತೆ ಹಲ್ಲೆ. ಸಿರಿಗಿರಿ ಮಠದ ಹಾಸ್ಟೆಲ್ನಲ್ಲಿ ಅಮಾನವೀಯ ಘಟನೆ, ಸಿಬ್ಬಂದಿ ಕ್ರೂರ ನಡೆ, ವಿದ್ಯಾರ್ಥಿ ಮೇಲೆ ಮನ ಬಂದಂತೆ ಹಲ್ಲೆ ಆಗಿದೆ. ಜಾಲತಾಣದಲ್ಲಿ ವಿಡಿಯೋ ವೈರಲ್, ಅಧಿಕಾರಿಗಳು ಆಕ್ಟಿವ್. ಸಿರಿಗೆರೆ ಮಠದ ಹಾಸ್ಟೆಲ್ನಲ್ಲಿ ನಡೆದಿದೆ ಎಂಬ ವಿಡಿಯೋ ವೈರಲ್ ಆಗಿದೆ. ಮಠದ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಶಂಕೆ. ಮಕ್ಕಳ ತಲೆ ಗೋಡೆಗೆ ಗುದ್ದಿಸಿ ವಿಕೃತಿ ಮೆರೆದಿರುವಂತಹ ಸಿಬ್ಬಂದಿ ಮಕ್ಕಳ ಮೇಲೆ ಹಲ್ಲೆ ಮಾಡಿ ಕಾಲಿನಲ್ಲಿ ತುಳಿದು ದೌರ್ಜನ್ಯ. ಸಿರಿಗೆರೆ ಮಠದ ಸಿಬ್ಬಂದಿ ರವಿಚಂದ್ರ ವಿರುದ್ಧ ಆರೋಪ. ವಿಡಿಯೋ ಆಧರಿಸಿ ಹಾಸ್ಟೆಲ್ಗೆ ಖಾಕಿ ಭೇಟಿ ಪರಿಶೀಲನೆ. ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಸಿಡಬ್ಲ್ಯೂಸಿ ಕೂಡ ಭೇಟಿ. ವಿಡಿಯೋ ಆಧರಿಸಿ ಮಕ್ಕಳ ರಕ್ಷಣಾ ಘಟಕಕ್ಕೆ ದೂರು ಸಾಧ್ಯತೆ. ಸಿರಿಗಿರಿ ಮಠದ ಹಾಸ್ಟೆಲ್ನಲ್ಲಿ ಸಿಬ್ಬಂದಿಯಿಂದ ನಡೆದಿರುವಂತಹ ಕೃತ್ಯ ಅಂತ. ಮಕ್ಕಳ ಮೇಲೆ ಮನ ಬಂದಂತೆ ಹಲ್ಲೆ ನಡೆಸಿದ್ದಾರೆ. ಈ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಮಠದ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಆಗಿದೆ ಅನ್ನುವಂಥ ಅನುಮಾನ ಇದೆ. ಮಕ್ಕಳ ತಲೆ ಗೋಡೆಗೆ ಗುದ್ದಿಸಿ ವಿಕೃತಿ ಮೆರೆದಿರುವಂತಹ ಸಿಬ್ಬಂದಿ ಮಕ್ಕಳ ಮೇಲೆ ಹಲ್ಲೆ ಮಾಡಿ ಕಾಲಿನಲ್ಲಿ ತುಳಿದು ದೌರ್ಜನ್ಯ ಮಾಡಿದಾರಂತೆ. ನಾವು ವಿಡಿಯೋದಲ್ಲಿ ಗಮನಿಸ್ತಾ ಇದ್ವಿ, ಮಠ ಅಂತ್ರಿ ಸಿರಿಗಿರಿ ಮಠದಲ್ಲಿ ಆಗಿರುವಂಥದ್ದಂತ. ಇದು ದೇವರು ಅಂತ ಕೈ ಮುಗಿತಾರೆ ಇವ್ರನ್ನ ನೋಡಿದ್ರೆ ಜನ. ಒಬ್ಬ ಮಠದಲ್ಲಿ ಇದ್ಕೊಂಡು ಈ ರೀತಿಯಾಗಿ ಮಾಡುವಂಥದ್ದು ಅದು. ಆ ಮಗುವಿನ ಮೇಲೆ ಯಾವ ರೀತಿಯಾಗಿ ಹಲ್ಲೆ ಮಾಡ್ತಾ ಇದ್ದಾನೆ ನೋಡಿ. ಇವನ ಮನುಷ್ಯನ ಅಥವಾ ರಾಕ್ಷಸನ ಇವನು? ಆ ಮಗು ಮೇಲೆ ಆ ರೀತಿಯಲ್ಲಿ ಹಲ್ಲೆ ಮಾಡೋದಕ್ಕೆ ಯಾರು ರೈಟ್ಸ್ ಕೊಟ್ಟಿದ್ದೀವಿಗೆ? ಅವ್ರಿಗೆ ಹೊಡೆಯೋಕ್ಕೆ ಯಾರು ರೈಟ್ಸ್ ಕೊಟ್ಟಿದ್ದೀವನಿಗೆ? ಇವನನ್ನೇ ಆ ರೀತಿಯಾಗಿ ಹಾಕ್ಕೊಂಡು ಹೊಡೆದ್ರೆ ಹೆಂಗಿರುತ್ತೆ? ಮಕ್ಕಳು ಇವರು ಇಂತಿಂತ ದೊಡ್ಡವರಾಗೆ ತಪ್ಪು ಮಾಡ್ತಾರೆ, ಇನ್ನು ಚಿಕ್ಕ ಮಕ್ಕಳು ತಪ್ಪು ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ? ಇವು ನಡ್ಕೊಳ್ತಾ ಇರುವಂಥ ರೀತಿ ಎಷ್ಟರ ಮಟ್ಟಿಗೆ ಸರಿ? ಇದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಈ ಒಂದು ವಿಡಿಯೋ. ಸಿರಿಗಿರಿ ಮಠದ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಆಗಿದೆ ಅನ್ನುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ಒಂದು ವೇಳೆ ಇವನು ಏನಾದರೂ ಅದೇ ರೀತಿಯಾಗಿ ಹಲ್ಲೆ ಮಾಡಿದ್ದ ಅನ್ನೋದೇನಾದರೂ ನಿಜ ಆದರೆ ಇವನ ವಿರುದ್ಧ ಕಾನೂನಿನ ಕ್ರಮ ಆಗಲೇಬೇಕು. ಬಿಡಬಾರ್ದು ಇಂಥವ್ರನ್ನ, ಬಿಡ್ಕೂಡ್ದು ಇಂಥವ್ರನ್ನ. ಕಾನೂನಿನ ಪಾಠ ಆಗಬೇಕು ಇವನಿಗೆ. ಏಕೆ ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಮಕ್ಕಳ ಮೇಲೆ ಹಲ್ಲೆ ಆಯಿತು, ಮಕ್ಕಳನ್ನ ಒಂಚೂರು ಶಿಕ್ಷಕರು ಹೊಡೆದ್ರು ಅಂದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಎಲ್ಲರೂ ಕೂಡ ಭುಗಿಲೇಳ್ತಾರೆ, ಪೋಷಕರೆಲ್ಲ ಕೇಳ್ತಾರೆ ನೋಡಿ. ಸರ್ಕಾರ ರೈಟ್ಸ್ ಕೊಟ್ಟಿಲ್ಲ ಯಾರ ಮೇಲೂ ಕೂಡ ಈ ರೀತಿಯಾಗಿ ಹೊಡೆಯೋಕ್ಕೆ ಬಡಿಯೋಕ್ಕೆ. ಕಲಿತಿಲ್ವಾ, ಬುದ್ಧಿ ಇಲ್ವಾ ಅಂದರೆ ತಿಳಿಸಿ ಹೇಳು. ಬಟ್ ಈ ರೀತಿಯಾಗಿ ಹಲ್ಲೆ ಮಾಡುವಂಥದ್ದು ತಪ್ಪು. ಏನಾದರೂ ಹೆಚ್ಚು ಕಮ್ಮಿ ಆದರೆ, ಪ್ರಾಣಕ್ಕೇನಾದರೂ ಅಪಾಯ ಆದರೆ ಇವನು ತಂದು ಕೊಡ್ತಾನ? ಅವನು ಯಾವನಿದಾನಲ್ಲ ಅವನ ಮೇಲೆ ಸರಿಯಾದ ರೀತಿಯಲ್ಲಿ ಕ್ರಮ ಆಗಬೇಕು, ಕಾನೂನಿನ ಅಡಿಯಲ್ಲಿ ಕ್ರಮ ಆಗಬೇಕು. ಒದ್ದು ಒಳಗೆ ಹಾಕಿದ್ರೆ ಬುದ್ಧಿ ಬರುತ್ತೆ.